ನಮ್ಮ ಬಾಸ್ ಬರ್ತಡೇ ಇವತ್ತು ಜನವರಿ 8ನೇ ತಾರೀಕು. ಅದಕ್ಕೆ ಅವ್ರ ಪ್ರೊಫೈಲ್ಗೆ ಹೋಗಿ ನನ್ನ ಬರ್ತಡೇ ವಿಶ್ ಮಾಡಿದೆ, ರಿಪ್ಲೈ ಮಾಡಿದ್ರು. ಸೊ ಅಂತ ಮಚ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಮ್ಮಮ್ಮ ಬೆಳಗ್ಗೆನೆ ಎದ್ದು ತಲೆಗೆ ಎಣ್ಣೆ ಹಾಕ್ಬಿಟ್ಟು ಕ್ಲೀನ್ ಆಗಿ ಮಸಾಜ್ ಮಾಡ್ಬಿಟ್ಟು ಬಿಸಿನೀರು ಕೂಡ ಕಾಯಿಸಿದ್ರು. ಆಮೇಲೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಸೀದಾ ರಾಪಿಡೋ ಬುಕ್ ಮಾಡ್ಕೊಂಡು ಹಾಟಿ ನಗರಲ್ಲಿರೋ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಹೊರಗಡೆ ಬರೋ ಟೈಮಲ್ಲಿ ಇವ್ರು ಯಾರೋ ಮರ ಕಟ್ ಮಾಡ್ತಿದ್ರು. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಮರಗಳನ್ನ ಕಟ್ ಮಾಡಂಗಿಲ್ಲ, ಬಟ್ ಇವ್ರು ಏನಕ್ಕೆ ಕಟ್ ಮಾಡ್ತಿದ್ರು ಅಂತ ನನ್ಗೂ ಗೊತ್ತಿಲ್ಲ. ಹಂಗೂ ನಾನು ಹೋಗಿ ಅವ್ರನ್ನ ಕೇಳಿದೆ ಏನಕ್ಕೆ ಕಟ್ ಮಾಡ್ತಾ ಇದೀರಾ ಅಂತ, ಬಟ್ ಅಲ್ಲಿ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಅಲ್ಲಿ ಅವ್ರು ಮಾಡೋ ಕೆಲಸದಲ್ಲಿ ಅವ್ರು ಬಿಸಿ ಆಗಿದ್ರು. ಸರಿ ಆಯ್ತು ಅನ್ಬಿಟ್ಟು ನಾನು ರಾಪಿಡೋ ಬುಕ್ ಮಾಡಿ ನಂದೊಂದು ಶೂಟಿಂಗ್ ಇತ್ತು, ಸೀದಾ ಲೊಕೇಶನ್ ಬಂದಿದ್ದೀನಿ. ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಮಸ್ತಾಗಿ ಊಟ ಎಲ್ಲ ಮಾಡ್ಕೊಂಡು ಇವಾಗ ಮನೆ ಹತ್ರ ಬಂದಿದ್ದೀನಿ. ಇವಾಗ ಮನೆ ಒಳಗಡೆ ಹೋಗಿದ ತಕ್ಷಣ ನಮ್ಮ ಅಮ್ಮ ನೀರ್ ಖಾಲಿಯಾಗಿದೆ ತಗೊಂಬ ಅಂತ ಹೇಳಿದ್ರು. 5 ರೂಪಾಯಿ ಕಾಯಿನ ಹಾಕಿ ಇವಾಗ ನೀರ್ ತುಂಬಿಸಿದೀನಿ. ಆ ನೀರ್ ಕ್ಯಾನ್ ಮನೇಲಿ ಇವಾಗ ರೂಮಲ್ಲಿ ಕುಂತ್ಕೊಂಡಿದ್ದೀನಿ. ಜನವರಿ 8ನೇ ತಾರೀಕು ನಮ್ಮ ಬಾಸ್ ಹುಟ್ಟಿದಬ್ಬ ಇದೆ. ಅದಕ್ಕೆ ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಮಾಡಿ ಅವ್ರಿಗೆ ಮೆಸೇಜ್ ಮಾಡಿದೀನಿ. ಅವ್ರು ರಿಪ್ಲೈ ಮಾಡ್ಬಿಟ್ರು. ಸೊ ಅಂತ ಮಸ್ ಯಾರು ಕನ್ಫ್ಯೂಸ್ ಆಗಬೇಡಿ, ಜಸ್ಟ್ ನಾನೊಂದು ಪ್ರ್ಯಾಂಕ್ ಮಾಡಿದ್ದು. ನಮ್ಮ ಬಾಸ್ ನನ್ಗೇನು ರಿಪ್ಲೈ ಮಾಡಿಲ್ಲ. ಸೊ ಅವ್ರು ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ ಅಂತ ನಿಮ್ಗೂ ಗೊತ್ತು. ನಮ್ಮ ಬಾಸು ನನಗೆ ರಿಪ್ಲೈ ಮಾಡಿರೋ ತರ ನಾನೇ ಕ್ರಿಯೇಟ್ ಮಾಡಿರೋದು. ಯಾರೆಲ್ಲ ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ, ನಾನು ನಿಮ್ಗೆ ಟ್ವಿಸ್ಟ್ ಕೊಡೋಣ ಅನ್ಕೊಂಡೆ, ಬಟ್ ನಮ್ಮ ಬಾಸು ನಮ್ಮೆಲ್ರಿಗೂ ಟ್ವಿಸ್ಟ್ ಕೊಟ್ಬಿಟ್ರು. ಈ ಸೀನ್ ನೋಡೇ ಕಳ್ದೋದೆ. ಹಾಗೆ ನಮ್ಮ ಬಾಸ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಕಮೆಂಟ್ಸ್ ಮಾಡಿ. ಸೊ ನಿಮ್ಗೆ ಈ ಮಿನಿ ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.